ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡುತ್ತೇನೆಂದರೆ ಮುಖ್ಯವಾಗಿ ಇದು ಹೆಣ್ಣು ಮಕ್ಕಳಿಗೆ. ಏನಪ್ಪ ಅಂತಂದರೆ ನೋಡಿ, ನಮ್ಮ ಪರ್ಸನಾಲಿಟಿ ಇದೆಯಲ್ಲ, ಎಷ್ಟೋ ಜನ ಹೆಣ್ಣು ಮಕ್ಕಳು ಹೇಳೋದೇನೆಂದರೆ ನನ್ನ ಗಂಡ ನನಗೆ ಟೈಮ್ ಕೊಡಲ್ಲ, ನನ್ನ ಗಂಡ ಕಾಳಜಿ ಕೊಡಲ್ಲ ಅಂತ. ಆದರೆ ನಾನು ಹೇಳೋದೇನೆಂದರೆ ನಮ್ಮಲ್ಲಿ ಏನು ಇರಲು ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಆಚೆ ಕಡೆ ಅದನ್ನೇ ನಾವು ನಮ್ಮಲ್ಲಿ ತಗೊತಾ ಹೋದರೆ ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಜನ ಹೆಣ್ಣು ಮಕ್ಕಳು ನಾನು ಏನು ಮಾಡಿದರೂ ನನ್ನ ಗಂಡ ನನಗೆ ಅಟ್ರ್ಯಾಕ್ಟ್ ಆಗಲ್ಲ, ನನ್ನನ್ನು ಮಾತಾಡಿಸೋದೇ ಇಲ್ಲ, ನನಗೆ ಕಾಳಜಿ ಕೊಡಲ್ಲ, ನನಗೆ ಟೈಮ್ ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾನು ಇವತ್ತು ನಿಮಗೊಂದು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ನೀವು ಯಾರನ್ನು ಬೇಕಾದರೂ ಮ್ಯಾಗ್ನೆಟ್ ರೀತಿ ಆಕರ್ಷಿಸಬಹುದು. ಆದರೆ ಮುಖ್ಯವಾಗಿ ನಮ್ಮ ಇಲ್ಲಿ ಫೋಕಸ್ ಏನಪ್ಪ ಅಂತಂದರೆ ಅದು ನಮ್ಮ ಸಂಗಾತಿ. ನಮ್ಮ ಸಂಗಾತಿಯನ್ನು ಹೇಗೆ ನಮ್ಮ ಕಡೆ ಸೆಳೆಯುವುದು ಅಂತ ನೋಡಿ. ಗಂಡು ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಟ್ರ್ಯಾಕ್ಷನ್ ಏನಪ್ಪ ಅಂತಂತ ಹೇಳಿದರೆ, ನಾವೆಲ್ಲ ಅಂದ್ಕೊತೀವಿ ಅದು ಇಷ್ಟ ಆಗಲ್ಲ ಅಂತ. ಆದರೆ ಇಂಡಿಪೆಂಡೆಂಟ್ ಆಗಿ ಅಂದರೆ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂತಲ್ಲ, ಎಮೋಷ್ನಲ್ ಇಂಡಿಪೆಂಡೆಂಟ್ ಅಂತ. ಗಂಡು ಮಕ್ಕಳು ತುಂಬಾ ಲಾಜಿಕಲ್ ಥಿಂಕರ್ಸ್. ಯಾಕಂತ ಹೇಳಿದರೆ ಅವರಿಗೆ ನೀವು ಏನೇ ಹೋಗಿ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ. ಈ ಪ್ರಾಬ್ಲಮ್ ಇದೆ, ಇದಕ್ಕೆ ಸೊಲ್ಯೂಷನ್ ಕೊಡು ಅಂತ ಹೇಳಿದರೆ ಅವರು ವೆರಿ ಗುಡ್ ಸೊಲ್ಯೂಷನ್ ಗಿವರ್ಸ್. ಆದರೆ ಅವರ ಹತ್ರ ನಾವು ಏನು ಮಾಡ್ತೀವಿ ಹೆಣ್ಣು ಮಕ್ಕಳು, ವಿ ಆರ್ ವೆರಿ ಎಮೋಷ್ನಲ್. ನಮ್ಮ ಬ್ರೈನ್ ಹೇಗೆ ಆಗಿರ್ತದಂದರೆ ನಮಗೆಲ್ಲವೂ ಭಾವನೆ ಮೂಲಕವೇ ಎಕ್ಸ್ಪ್ರೆಸ್ ಮಾಡಬೇಕು. ನಾನು ನಿನ್ನ ತುಂಬ ಪ್ರೀತಿ ಮಾಡುತ್ತೀನಿ, ನನಗೆ ಟೈಮ್ ಕೊಡು. ನನಗೆ ಒಂದು ಸಣ್ಣದು ತಂದು ಕೊಟ್ಟರು, ನಮಗೆ ಏನಾದರೂ ಒಂದು ಸಣ್ಣದು ತಂದು ಕೊಟ್ಟರು ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಆದರೆ ಗಂಡು ಮಕ್ಕಳು ಹಾಗಲ್ಲ. ಅದಕ್ಕೆ ಹೇಳ್ತಾರಲ್ಲ, ವುಮೆನ್ ಆರ್ ಫಾರ್ಮ್ ವಿನರ್ಸ್, ಮೆನ್ ಆರ್ ಫಾರ್ಮ್ ಮಾಸ್ ಅಂತ. ಸೊ ಹಾಗಾಗಿ ನಮ್ಮ ಬ್ರೈನ್ ಬೇರೆ ರೀತಿ, ನಮ್ಮ ಸೈಕಾಲಜಿ ಬೇರೆ ರೀತಿ, ಗಂಡು ಮಕ್ಕಳ ಸೈಕಾಲಜಿ ಬೇರೆ ರೀತಿ. ಅವರಿಗೆ ಈ ಎಮೋಷ್ನಲ್ ಇಂಡಿಪೆಂಡೆನ್ಸ್ ತುಂಬ ಇಷ್ಟ ಆಗ್ತಾ ಇರುತ್ತೆ. ಯಾರು ತುಂಬಾ ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ ಅಂದರೆ ಮನೆ ಹಾಗಿದೆ, ಅಲ್ಲಿ ಹಿಂಗಿದೆ, ನಾನು ಹೀಗೆ ಮಾಡಿದೆ, ಹಂಗೆ ಮಾಡಿದೆ ಅಂತ ಹೇಳ್ತಿದ್ರೆ ಖಂಡಿತವಾಗಿಯೂ ಅವರಿಗೆ ಇಷ್ಟ ಆಗಲ್ಲ. ಯಾಕಂತ ಹೇಳಿದರೆ ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತಾರೆ. ಯಾಕಂತ ಹೇಳಿದರೆ ಮನೆಗೆ ಬಂದ ತಕ್ಷಣ ನಾವು ಯಾವಾಗ ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವೋ ಅದು ಅವರಿಗೊಂದು ನ್ಯಾಗಿಂಗ್ ಟ್ರೇಟ್ ಅನ್ನು ತೋರಿಸುತ್ತಾ ಹೋಗುತ್ತೆ. ಮತ್ತು ನಮ್ಮನ್ನು ನಾವು ಯಾವಾಗ ಅಚ್ಚುಕಟ್ಟಾಗಿ ಇಟ್ಟಿರ್ತೀವೋ ಖಂಡಿತವಾಗ್ಲಿ ಅವರೊಬ್ಬರೆಲ್ಲ ನಿಮ್ಮನ್ನೆಲ್ಲರೂ ನೋಡ್ತಾ ಹೋಗ್ತಾರೆ. ಬೇಕಾದರೆ ಈ ಟಿಪ್ಪನ್ನು ನೀವು ಫಾಲೋ ಮಾಡಬಹುದು. ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ನಾನು ನೋಡ್ತಾ ಇರ್ತೀನಿ, ಚೀಪ್ ಆಫ್ ನೇಲ್ ಪಾಲಿಶ್ ಆಗಿರ್ತದೆ. ಇದೆಲ್ಲವೂ ಕೂಡ ನಿಮ್ಮನ್ನು ನೀವು ಸೆಲ್ಫ್ ಲವ್ ನೋಡ್ಕೊಳ್ತಿಲ್ಲ ಎಂದ ಅರ್ಥ. ಇದರ ಬದಲಾಗಿ ಒಂದು ಸಿಂಪಲ್ಲಾಗಿ ನೇಲ್ ಕಟ್ ಮಾಡ್ಕೊಂಡಿದ್ರೂ ಪರವಾಗಿಲ್ಲ, ಆದರೆ ಚೀಪ್ ಆಫ್ ನೇಲ್ ಪಾಲಿಶನ್ನು ಲ್ಯಾಕ್ ಆಫ್ ಮೇಂಟೆನೆನ್ಸ್ ಅಂತ ತೋರಿಸುತ್ತೆ. ಯಾವಾಗಲೂ ಅಷ್ಟೇ, ನಾವು ನೋಡಿ ಎಷ್ಟೇ ಸತಿ ನಮ್ಮ ಎಷ್ಟೋ ಸಲ ನಮಗೆ ಬೇಜಾರಾದಾಗ ನಮ್ಮ ಕೈಯನ್ನು ನೋಡಿಕೊಂಡಾಗ ಇಟ್ ಈಸ್ ವೆರಿ ವೆಲ್ ಗ್ರೂಮ್ ಆದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮಗೇನೋ ಒಂದು ಸಂತೋಷವನ್ನು ಕೊಡ್ತಾ ಹೋಗುತ್ತದೆ. ಬೇಕಾದರೆ ನೀವು ನೋಡಿ, ಕೈಗೆ ಕೊಬ್ಬರಿ ಎಣ್ಣೆ ಹಚ್ಚೋದಾಗಿರಬಹುದು, ಕೈಯನ್ನು ಚೆನ್ನಾಗಿ ಮೇಂಟೈನ್ ಮಾಡೋದಾಗಿರಬಹುದು. ನೋಡಿ, ಮುಖವೊಂದೇ ಏಜ್ ಆಗೋದಲ್ಲ, ನಮ್ಮ ಕೈ ಕೂಡ ಏಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕೈಯನ್ನು ಮೇಂಟೈನ್ ಮಾಡೋದಾಗಿರಬಹುದು, ಕೂದಲನ್ನು ಮೇಂಟೈನ್ ಮಾಡೋದಾಗಿರಬಹುದು, ದೇಹದ ಗಾತ್ರವನ್ನು ಮೇಂಟೈನ್ ಮಾಡೋದಾಗಿರಬಹುದು. ನೋಡಿ, ಯಾರು ಫಿಟ್ ಆಗಿರ್ತಾರೆ ಅವರನ್ನು ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ನಮ್ಮದು ದೇಹದ ಗಾತ್ರವನ್ನು ನೋಡಿ ಜನರು ನಮ್ಮನ್ನು ಸೀರಿಯಸ್ ಆಗಿ ತಗೋತಾರೆ. ನಾವು ಯಾವಾಗ ಫಿಟ್ ಆಗಿರ್ತೇವೆಯೋ ಜನ ನಮ್ಮನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಆರ್ಮಿ ಆಫೀಸರ್ಸ್ ಆಗಿರಬಹುದು, ಫಿಟ್ ಆಗಿರೋ ಪೊಲೀಸ್ ಆಫೀಸರ್ ಆಗಿರ್ಬೋದು. ನೋಡಿದಾಗ ನಮಗೆ ಗೊತ್ತಿಲ್ಲದೆ ಹಾಗೆ ಸಬ್ಕಾನ್ಷಿಯಸ್ ಆಗಿ ನಮಗೆ ಅವರನ್ನು ನೋಡಿದ ತಕ್ಷಣ ಗೌರವ ಕೊಡಬೇಕು ಅಂತ ಅನಿಸುತ್ತೆ. ಸೊ ಅಲ್ವಾ, ಫಿಟ್ ಆಗಿರುವವರನ್ನು ನೋಡಿದ ನಮಗೆ ಅವರನ್ನು ಸೀರಿಯಸ್ ಆಗಿ ತಗೋಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಮದುವೆಗಿಂತ ಮುಂಚೆ ಎಷ್ಟೋ ನಮ್ಮ ಬಗ್ಗೆ ಕಾಳಜಿ ತಗೋತಾ ಇರ್ತೀವಿ. ಸದಾ ಕನ್ನಡಿ ಮುಂದೆ ನಿಂತಿರ್ತೀವಿ, ನಮ್ಮ ಮುಖಕ್ಕೆ ಏನಾದರೂ ಪ್ಯಾಕ್ ಹಚ್ಕೊಳ್ತಾ ಇರ್ತೇವೆ, ದೇಹವನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳೋದು, ಇವೆಲ್ಲವನ್ನು ಮಾಡ್ತಾ ಇರ್ತೀವಿ. ಆದರೆ ಮದುವೆಯಾದ ಕೂಡಲೇ ಗಂಡ ಮಕ್ಕಳು ಅಂತ ನಮ್ಮೆಲ್ಲ ಅಟೆನ್ಷನ್ ಅವರಿಗೆ ಕೊಟ್ಟು ಬಿಡ್ತೀವಿ. ಆದರೆ ನಿಮ್ಮನ್ನು ನೀವು ಮೇಂಟೈನ್ ಮಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಲಿಲ್ಲ ಅಂತ ಹೇಳಿದರೆ ನಿಮ್ಮ ಸಂಗಾತಿ ನಿಮ್ಮನ್ನು ಹೇಗೆ ಪ್ರೀತಿಸುತ್ತಾನೆ?
ಅಲ್ವಾ? ಹಾಗಾಗಿ ನಿಮ್ಮನ್ನು ನೀವು ತುಂಬಾ ಪ್ರೀತಿಯಾಗಿ ನೋಡ್ತಾ ಹೋಗಿ. ಮತ್ತು ಮುಖಕ್ಕೆ ಒಂದು ಮಾಯ್ಶ್ಚರೈಸರ್ ಹಚ್ಚೋದಾಗಿರಬಹುದು, ಚೆನ್ನಾಗಿ ನಿಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡೋದಾಗಿರಬಹುದು, ದಿನಕ್ಕೆ ಅಟ್ಲೀಸ್ಟ್ 8ರಿಂದ 10 ಗ್ಲಾಸ್ ನೀರನ್ನು ಕುಡಿಯೋದಾಗಿರಬಹುದು, ಬೆಳಿಗ್ಗೆ ಎದ್ದ ತಕ್ಷಣ ಬಾದಾಮಿಯನ್ನು ನೆನೆಸಿಕೊಂಡು ತಿನ್ನೋದಾಗಿರಬಹುದು. ಸಣ್ಣ ಸಣ್ಣ ವಿಷಯಗಳು ನಿಮ್ಮನ್ನು ನೀವು ಕಾಳಜಿ ತಗೋತಾ ಹೋದರೆ ಎದುರುಗಡೆ ಇರುವವರಿಗೆ ಆ ಎನರ್ಜಿಯನ್ನು ರೇಡಿಯೇಟ್ ಮಾಡ್ತಾ ಹೋಗ್ತೀರಾ. ನೀವು ಯಾರನ್ನೂ ಪ್ರೀತಿ ಮಾಡು ಅಂತ ಕೇಳುವ ಅವಶ್ಯಕತೆಯೇ ಇಲ್ಲ. ನಿಮ್ಮನ್ನು ನೀವು ಅಟೆನ್ಷನ್ ಕೊಡ್ಕೊಳ್ತಾ ಹೋಗಿದ್ದಾಗಲೇ ಎಲ್ಲರಿಗೂ ಆ ವೈಬ್ರೇಷನ್ ಹೋಗ್ತಾ ಹೋಗುತ್ತೆ, ನಿಮ್ಮನ್ನು ನೋಡ್ಕೊಳ್ತಾ ಹೋಗ್ತಾರೆ. ಮತ್ತು ಆದಷ್ಟು ಬ್ಯುಸಿಯಾಗಿರಿ. ಯಾವಾಗ ನೀವು ಬ್ಯುಸಿಯಾಗಿರ್ತೀರಾ, ನಿಮ್ಮ ಮೈಂಡ್ ಆಕ್ಯುಪೈ ಆಗಿರುತ್ತೋ, ಅದರಲ್ಲೂ ಎಕ್ಸ್ಪೆಷಲಿ ಗಂಡು ಮಕ್ಕಳಿಗೆ ಅವರಿಗೆ ಪರ್ಸ್ಯೂಡ್ ಮಾಡಿ ಅಭ್ಯಾಸ, ಅವರಿಗೇ ಅವರು ಫೋನ್ ಮಾಡಬೇಕು, ಅವರಾಗೇ ಅವರು ಮೀಟ್ ಮಾಡಬೇಕು, ಇದೆಲ್ಲವೂ ಅವರಿಗೆ ಅವರು ಮಾಡಿದ್ರೇ ಚೆಂದ ಅಲ್ವಾ? ನಾವು ಯಾವಾಗ ನನಗೆ ನೀನು ಸಿಗು, ಮೀಟ್ ಮಾಡು, ನನಗೆ ಅದು ಮಾಡು, ಇದು ಮಾಡು ಅಂತ ಹೇಳ್ತಾ ಹೋಗ್ತೀವೋ ನಮಗೆ ಕಾನ್ಸಂಟ್ರೇಷನನ್ನು ಕೊಡ್ತಾ ಹೋಗಲ್ಲ, ಪ್ರೀತಿಯನ್ನು ಕೊಡ್ತಾ ಹೋಗಲ್ಲ. ಅದರ ಬದಲಾಗಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ. ನಿಮ್ಮನ್ನು ನೀವು ಬ್ಯುಸಿಯಾಗಿಟ್ಕೊಳ್ಳಿ ಅಂತ ಹೇಳಿದರೆ ಎಲ್ಲರೂ CEO ಹಾಗೆ ಅಂತ ಹೇಳ್ತಾ ಇಲ್ಲ ನಾನು. ಬುಕ್ಸನ್ನು ಓದೋದಾಗಿರಬಹುದು, ನಿಮ್ಮ ಫೇವ್ರೆಟ್ ಸೀರೀಸನ್ನು ನೋಡೋದಾಗಿರಬಹುದು, ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡೋದಾಗಿರಬಹುದು, ಒಂದು ಹೊಸ ಕೋರ್ಸನ್ನು ಕಲಿಯೋದಾಗಿರಬಹುದು, ಇಂಥದ್ದೆಲ್ಲ ಮಾಡ್ತಾ ಹೋಗಿ. ಮತ್ತು ನೋಡಿ, ಯಾವತ್ತೂ ಅಷ್ಟೇ ಬರೀ ಬ್ಯೂಟಿ ಒಂದೇ ಅಟೆನ್ಷನ್ ಆಗಲ್ಲ. ಈಗ ಪರ್ಫ್ಯೂಮ್ ಬಾಟಲ್ ಉಂಟಲ್ಲ, ಸೆಂಟ್ ಬಾಟಲ್ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ, ಆದರೆ ಅದನ್ನು ನಮಗೆ ಕುಡಿಲಿಕ್ಕಾಗ್ತದಾ? ಇಲ್ಲಲ್ಲ. ಸೊ ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಮನುಷ್ಯನ ಇಂಟಲೆಕ್ಚುವಲ್ ಅದನ್ನೇ ಹೇಳ್ತಾರೆ, ಸೇಪಿಯ ಸೆಕ್ಶುವಲ್ ಅಂತ ಹೇಳಿ. ಎಷ್ಟೋ ಜನಕ್ಕೆ ಯಾರೇ ಚೆನ್ನಾಗಿದ್ದಾರೆ ಅಂತ ನಾವು ಸುಮ್ಮನೆ ಆಗಿ ಬಿಡುತ್ತೇವೆ, ಆದರೆ ತಲೆಯೊಳಗೆ ಏನಿರುತ್ತೋ ಅದು ತುಂಬ ಅಟ್ರಾಕ್ಷನ್ ಆಗುತ್ತೆ. ಹೊಸದಾಗಿ ಬಿಸ್ನೆಸ್ ಸ್ಕಿಲ್ಲನ್ನು ಕಲಿಯೋದಾಗಿರಬಹುದು, ಒಂದು ಹೊಸ ಲ್ಯಾಂಗ್ವೇಜನ್ನು ಕಲಿಯೋದಾಗಿರಬಹುದು, ಹೇಗೆ ಮನೆಯನ್ನು ಇಟ್ಟುಕೊಳ್ಳುವುದಾಗಿರಬಹುದು, ಹೇಗೆ ನಾವು ಮಾನಸಿಕವಾಗಿ ಮನಸ್ಸನ್ನು ಇಟ್ಟುಕೊಳ್ಳೋದಾಗಿರಬಹುದು, ಯಾವುದಾದ್ರೂ ಒಂದು ಹೊಸ ಸ್ಕಿಲ್ಲನ್ನು ಕಲಿಯುವುದಾಗಿರಬಹುದು. ಇವೆಲ್ಲ ನಿಮ್ಮನ್ನು ನೀವು ಅಪ್ಡೇಟ್ ಮಾಡುತ್ತಾ ಹೋಗಿ. ನೋಡಿ, ನಮ್ಮ ರಿಲೇಷನ್ಶಿಪ್ಪಿಗೆ 5% ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಯಾವುದೆಂದರೆ ನಿಮ್ಮ ಜೊತೆ ನಿಮಗೆ ಇರುವಂತಹ ಸಂಬಂಧ. ಹಾಗಾಗಿ ಯಾರಿಗೂ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡಬೇಡಿ. ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ. ನೀವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತಾರೆ. ಒಂದು ಮೋಸ್ಟ್ ಸಕ್ಸಸ್ಫುಲ್ ಮ್ಯಾರೇಜಿಗೆ ಒಂದು ಸೂತ್ರ ಏನಪ್ಪ ಅಂತ ಹೇಳಿದರೆ, ನಾನೂ ಖುಷಿಯಾಗಿರ್ತೀನಿ, ನನ್ನ ಸಂಗಾತಿನೂ ಖುಷಿಯಾಗಿರುತ್ತಾರೆ, ನಾವಿಬ್ಬರ ಜೊತೆಯಲ್ಲಿದ್ದಾಗ ಖುಷಿಯಾಗಿರ್ತೀವಿ. ಆ ಫೋಕಸನ್ನು ತೆಗೆದು ಇವತ್ತೇ ನಿಮ್ಮ ಮೇಲೆ ಫೋಕಸ್ ಹಾಕ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.